ಬಂದಿದೆ. ಸೊ ಅದ್ರ ಮುಂದೆನೇ ಕೂತ್ಕೊಂಡು ನಾನು ಇವಾಗ ವ್ಲಾಗ್ನ ಮಾಡ್ತಾ ಹಾರಕ್ಕಿಟ್ಟಿದ್ದೀನಿ. ಇದು ಈಗ ಇದನ್ನ ಇನ್ನೇನು ಮಾಡೋಂಗಿಲ್ಲ, ಯಾಕಂದರೆ ಅದರೊಳಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ. ಖಾರ ಎಲ್ಲ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಇಷ್ಟು ನೀಟಾಗಿ ಕೂತ್ಕೊಂಡು ಸೊಪ್ಪು ಗಿಪ್ಪು ಕಟ್ ಮಾಡ್ತಿರೋದೆಲ್ಲ ಕಾಣಿಸ್ತಾ ಇದೆ. ಎಲ್ಲಿ ಒರಗಿಸಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಎಲ್ಲಿ ಒರಗಿಸಿಟ್ಟಿಲ್ಲ ಗೈಸ್, ನಂದು ಹೊಸ ಟ್ರೈಪಾಡ್ ಸ್ಟ್ಯಾಂಡ್ ಬಂದಿದೆ. ಸೊ ಅದ್ರ ಮುಂದೆನೇ ಕೂತ್ಕೊಂಡು ನಾನು ಇವಾಗ ವ್ಲಾಗ್ನ ಮಾಡ್ತಾ ಇರೋದು. ಏನಪ್ಪ ಇವತ್ತಿನ ವ್ಲಾಗು ಅಂತ ಅಂದರೆ, ಮನೆಗೆ ಬಂದು ಇಷ್ಟು ದಿನದ ಮೇಲೆ ನಾನು ಇವತ್ತು ಮಸ್ಸೊಪ್ಪು ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ, ನಂಗೆ ಹೋಟೆಲ್ ಗೀಟೆಲ್ ಸ್ಟೈಲು ಗೀಲು ಎಲ್ಲ ಬರಲ್ಲ ಕಂಡ್ರೆ. ನಾವು ಮನೇಲಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ತೀನಿ ಅಷ್ಟೇ. ಸಾಂಬಾರನ್ನೆಲ್ಲನೂ ಹಂಗೆ ಮಾಡೋದು ಅಷ್ಟೇ. ಸೊ ಅದಕ್ಕೆ ನೋಡಿ, ದಂಟಿನ ಸೊಪ್ಪು, ಅದಾದಮೇಲೆ ಇದೇನು ಎಲ್ಲ ರುಬ್ಕೊಳಕ್ಕಲ್ಲ, ಹೆಂಗೆ ಕಟ್ ಮಾಡಿದ್ರು ನಡೆಯುತ್ತೆ. ಇದು ದಂಟಿನ ಸೊಪ್ಪು ಕಟ್ ಮಾಡ್ತಾ ಇದ್ದೀನಿ. ದಂಟು ಪಾಲಕು, ಇದು ಪಾಲಕ್, ಇದು ಕಿರ್ಕಿರೆ, ಮೆಂತ್ಯ, ಸಬ್ಸಿಗೆ, ಮತ್ತೆ ಇನ್ನೊಂದು ಪಾಲಕ್. ಇಷ್ಟೊಂದು ಸೊಪ್ಪಿದೆ ಗೈಸ್. ಒಂದು ಬೋಸಿ ಕೊಡೆ. ಗೈಸುಗಳಿಗೆ ಒಂದು ಬೋಸಿನ ಕೆಳಗೆ ಡಟಾನೇ ಇಡ್ತಾಳೆ ನೋಡಿ. ಹಿಡ್ಕೊಂಡು ಆ ಕಡೆ ಈ ಕಡೆಗೂ ಅಳ್ಳಾಡಿಸ್ತಾವಳೆ. ಅಲ್ಲಾಡಿಸ್ತಿಲ್ಲ, ನಿಮ್ಮನ್ನೇ ಝೂಮ್ ಮಾಡ್ತಾವಳೆ. ನನ್ನ ಝೂಮ್ ಮಾಡ್ತಾವಳೆ. ಏನು ಬೆಳ್ಕೊಂಡ್ರೆ ಎಲ್ಲ ಇದಾಗುತ್ತೆ, ತೊಳಿಬೇಕಲ್ಲ. ನಮ್ಮಮ್ಮ ಇವಾಗ ಕತ್ತರಿಸ್ಬಿಟ್ಟು ಹೋದ್ರು ತೊಳೆಯೋಕ್ಕೆ. ಸೊಪ್ಪನ್ನ ತೋರಿಸ್ತಾರೆ. ಸೊಪ್ಪು ಇಲ್ಲಿ ಸೊಪ್ಪು ತೊಳ್ಕೊಂಡು ಬರ್ತಾ ಹೋಗಿದ್ದೆ. ಇವಾಗ ಇದನ್ನ ಚೆನ್ನಾಗಿ ಅಲ್ಪಿ ಸೊಪ್ಪಲ್ಲಿ ಇರುವ ಮಣ್ಣನ್ನೆಲ್ಲ ನಾವು ತೆಗೆದು ಹಾಯ್ ನೋಡಿ ಇಲ್ಲಿ ಎಷ್ಟು ಮಣ್ಣಿರುತ್ತೆ ಅಂತ. ಚೆಂದಾಗಿ ತೊಳ್ಕೋಬೇಕು ಸೊಪ್ಪನ್ನ. ಸೊಪ್ಪನ್ನು ತೊಳೆದುಕೊಂಡು ಆಗಿದೆ. ಈಗ ಇದಕ್ಕೆ ಟೊಮೆಟೊ ಹಾಕಬೇಕು, ಹಸಿಮೆಣಸಿನ್ಕಾಯಿ ಹಾಕಬೇಕು, ಬೇಳೆ ಹಾಕಬೇಕು. ಇದಕ್ಕೆ ಎಲ್ಲಿ ಫೋನ್ ಬಿದ್ದೈತೆ ಅಂತ ಇದೈತೆ ಅಷ್ಟೇ. 3 ಹಸಿಮೆಣಸಿನಕಾಯಿ, 3 ಸ್ಟ್ಯಾಂಡರ್ಡ್ ಆಗಿದ್ದೀನಿ ನಾನು ಹಿಡ್ಕೊಂಡು ಇವ್ರನ್ನೆಲ್ಲ ತೋರ್ಸಕ್ಕೆ. ಬೇಳೆ ಒಂದು ಹಿಡಿಯಷ್ಟು ಬೇಳೆ, ಇದಕ್ಕೆ ಮತ್ತೆ ಟೊಮೆಟೊ
ಟೊಮೆಟೊ ಹಣ್ಣುಗಳು ಇಷ್ಟನ್ನು ಹಾಕಿ ಇದನ್ನ ಚೆಂದಾಗಿ ನೀರು ಹಾಕಿ ಬೇಯಿಸ್ಬೇಕು. ಈಗ ಆಗ ಟೊಮೆಟೊ 3 ಟೊಮೆಟೊ ಹಾಕಿದ್ದಾರೆ. 3 2 3 ಟೊಮೊಟೊ, ಉಪ್ಪು 1 ರುಚಿಗೆ ತಕ್ಕಷ್ಟು ಉಪ್ಪು, 3 ಹಸಿಮೆಣಸಿಕಾಯಿ, 3 ಟೊಮೆಟೊ, 3 ಟೊಮೆಟೊ, ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಎಷ್ಟು ಲೋಟ ನೀರು ಹಾಕಿದ್ದೀರಾ? 1 ಚಂಬು, 1 ಚಮಚಷ್ಟು ನೀರು. ಆಮೇಲೆ ಇನ್ನೇನು ಅಷ್ಟೇ. ಅದನ್ನು ಇವಾಗ ಚೆನ್ನಾಗಿ ಕೂಗಿಸ್ಕೊಂಡ್ರೆ ಮಸ್ಸೊಪ್ಪು ಸಾಂಬಾರು ರೆಡಿ. ಸಾಂಬಾರ್ ರೆಡಿ ಆಗಲ್ಲ, ಇನ್ನೂ ಮಾಡಬೇಕು. ಅದರಲ್ಲಿ ಪೇಸ್ಟ್ ಅಡ್ಸ್ಕೋಬೇಕು. ಆಮೇಲೆ ಇನ್ನೂ ತುಂಬ ಮಾಡಬೇಕು. ಏನು ಮಾಡೋಣ? ಹಾರಕ್ಕೆ ಇಟ್ಟಿದ್ದೀನಿ. ಇದು ಆರಿದ್ಮೇಲೆ ಇದನ್ನ ರುಬ್ಕೊಂಡು ಒಗ್ಗರಣೆ ಮಾಡಿದ್ರೆ ಮುಗೀತು ಸಾಂಬಾರು. ಇಲ್ಲಿ ನಮ್ಮಮ್ಮ ಇಲ್ಲಿ ಗ್ರೀನ್ ಚಟ್ನಿ ಥರ ಮಾಡಿದ್ದಾರೆ ಸಾಂಬಾರನ್ನ. ಆಮೇಲೆ ಇಲ್ಲಿ ಆಲೂಗಡ್ಡೆ ಕತ್ತರಿಸ್ಕೊಂಡಿದ್ದಾರೆ. ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದಾರೆ ನೋಡಿ. ದಿಸ್ ಈಸ್ ಮೈ and this is my mom and this is ಎಲ್ಲಿ ಪೊಟ್ಯಾಟೊ ಎಲ್ಲ ಅಲ್ಲೇ ಐತೆ. ಎಣ್ಣೆ ಡಬ್ಬಿನೇ ಸಿಕ್ತಿಲ್ವಲ್ಲ. ಎಣ್ಣೆ ಡಬ್ಬಿ ಏನಾಯ್ತು? ನೋಡ್ತಾ ಇದ್ದೀರಾ ಅಲ್ವಾ, ಎಣ್ಣೆ ಆರ್ತಿದೆ. ನೋಡಿ ಎಲ್ಲಿ ಆಲೂಗೆಡ್ಡೆ ಹಾಕಿದ್ರ ಆಲೂಗೆಡ್ಡೆನ ಅದೇ ಖುಷಿ. ಆಮೇಲೆ ಈಗ ಅದ್ರಲ್ಲೇ ವ್ಲಾಗ್ ಮಾಡ್ತಾ ಇದ್ದೀವಿ. ಇನ್ನೊಂದು ಖುಷಿಯಾದ ವಿಷಯ ಏನಂದ್ರೆ ನನ್ನ ಮಗಳಿಗೆ ರಜಾ ಇರುವಂತೆ. ಹಂಗಾಗಿ ನಾವು ಮೈಸೂರಲ್ಲೇ ಇರಬಹುದು. ಅವಳಿಗೆ ರಜೆ ಇಲ್ಲ ಅನ್ನೋದೆಲ್ಲ ಖುಷಿ. ಮೈಸೂರಲ್ಲೇ ಇರಬಹುದು ನಾವು. ಅದ್ರ ಜೊತೆಗೆ ಮೈಸೂರಲ್ಲಿ ನಡೆಯುವ ಎಲ್ಲ ಸಂಭ್ರಮಗಳನ್ನು ಸ್ಕೂಲ್ ಮುಗಿಸ್ಕೊಬಂದು ಹೋಗಿ ನೋಡಬಹುದು. ಅದು 4:45 ಬರ್ತಾಳೆ. ಏನಿದ್ರು 5 ಗಂಟೆ ಮೇಲೆ ಹೋಗಿ ಎಲ್ಲನೂ ನೋಡ್ಕೊಂಡು ಬರ್ಬೋದು. ಈ ಸತಿ ದಸರಾ ವ್ಲಾಗು ಎಲ್ಲ ಫುಲ್ ಮಾಡ್ತೀನಿ. ಈ ಸತಿ ದಸರಾ ನೋಡಕ್ಕೆ ಹೋಗಲ್ವಂತೆ ನಾವು. ನೋಡಕ್ಕೆ ಹೋಯ್ತೀವಿ ಗೈಸ್. ಅವಳು ಟಿವಿ ತೋರಿಸ್ತಾವಳೆ ನೋಡಿ ಗೈಸ್. ಕಾಣಿಸ್ತಾ ಇದೆಯಾ? ನೀವು ಕಡೆ ತೋರಿಸ್ತಾವಳೆ ಗೈಸ್. ಇವಳು ಮಾತಾಡಿ ಹಿಡ್ಕೊಂಡು ಗೋಡೆ ತೋರಿಸ್ತಾವಳೆ ಗೈಸ್. ಇವಳು ಮಾತಾಡಿ. ಗೋಡೆ ತೋರಿಸ್ತಿದ್ದಾಳೆ. ಗೋಡೆ ನೋಡ್ಕೊಂಡು ಮಾತಾಡೋಕ್ಕಾಗತ್ತಾ ಹೇಳಿ? ಇವಳಿಗೆ ನೆಟ್ಟಿಗೆ ಹೆಂಗೆ ಇದು ಮಾಡಬೇಕು ಅಂತ ಅದನ್ನೇ ಗೊತ್ತಿಲ್ಲ. ಈಗ ಇದನ್ನ ಹುರಿದಾಯ್ತು. ಆಲೂಗಡ್ಡೆ ವಾಸನೆ ಎಲ್ಲ ಹೋಯಿತು. ಈಗ ರುಬ್ಬಿ ಇಟ್ಕೊಂಡಿರೋ ಸೊಪ್ಪನ್ನು ತೆಗೆದು ಒಳಗಡೆ ಹಾಕಿ ಇವಾಗ ಈಗ ಇದನ್ನ ಇನ್ನೇನು ಮಾಡೋಂಗಿಲ್ಲ. ಯಾಕಂದರೆ ಅದರೊಳಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ. ಖಾರ ಎಲ್ಲ ಕುದಿ ಬಂದಮೇಲೆ ನೋಡ್ಕೊಂಡು ಹಾಕೋದು. ನೀರಿಗೂ ಉಪ್ಪು ಹಾಕಿದ್ದೀನಿ. ಸೊ ಹಾಗಾಗಿ ಉಪ್ಪು ಹಾಕಲ್ಲ, ಉಪ್ಪು ನೋಡ್ಕೊಂಡು ಹಾಕೋದು. ಆಯಿತು, ಸಾಂಬಾರು ಇದು ಚೆಂದ ಕುದೀತು ಅಂತ ಅಂದರೆ ಮಸ್ಸೊಪ್ಪು ಸಾಂಬಾರು ರೆಡಿ. ಇಷ್ಟೇ ಮಸ್ಸೊಪ್ಪು ಸಾಂಬಾರು, ಇನ್ನೇನೂ ಇಲ್ಲ. ಈಗ ಇದನ್ನು ಚೆಂದ ಕುದಿಸಿದ್ರೆ ಅಲ್ಲಿಗೆ ಮಸ್ಸೊಪ್ಪು ಸಾಂಬಾರು ರೆಡಿ ಆಯಿತು ಗೈಸ್. ಇನ್ನೇನು ಅಂತ ಅಂದರೆ ಅನ್ನ ಒಂದು ಮಾಡಬೇಕು ಗೈಸ್, ಅಷ್ಟೇ. ಅನ್ನ ಒಂದು ಮಾಡ್ತು ಅಂತ ಅಂದರೆ ನಮ್ಮ ಊಟ ರೆಡಿ. ನಾನು ಊಟ ಮಾಡಬೇಕಾದ್ರೆ ಕೈ ಉದ್ದ ಇಟ್ಕೊಳ್ಳಿ. ನಾವು ಊಟ ಮಾಡಬೇಕಾದ್ರೆ ಲೈವ್ ಬರ್ತೀನಿ ಇವತ್ತು. ಲೈವ್ ಬಂದು ಇವತ್ತು ಮಸೊಪ್ಪು ಸಾಂಬಾರು ಮಾಡಿದ್ದು ವ್ಲಾಗ್ನ ಹೇಳ್ತೀನಿ.
ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಯಾರ್ಯಾರು ಲೈವ್ಗೆ ಬರ್ತೀರಾ ಅವರೆಲ್ಲ ದಯವಿಟ್ಟು ಈ ವ್ಲಾಗ್ನ ನೋಡಿ. ಎಷ್ಟು ಹೇಳ್ತೀನಿ, ನಾನು ಇವತ್ತು ಖುಷಿಯಾಗಿದೆ. ನಿಮಗೆ ದಸರಾ ವ್ಲಾಗ್ನೆಲ್ಲನೂ ತೋರಿಸ್ತೀನಿ. ಮೊನ್ನೆ ಅಷ್ಟೇ ಆನೆ ನಡ್ಕೊಂಡು ಹೋಗ್ತಾ ಇರೋದನ್ನು ನಾನು ತೋರಿಸಿದ್ದೆ. ಸೊ ಖುಷಿ ಆಯಿತು. ಎಲ್ಲರೂ ಜಾಸ್ತಿ ನೋಡಿದ್ದೀರಾ, ಒಬ್ರೊಬ್ರು ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು. ಆಮೇಲೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ, ಶೇರ್ ಮಾಡಿ, ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ಹೇಳಿ. ಇಷ್ಟು ಹೇಳಿ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನಿಮಗೆ ನಾನು ನೆಕ್ಸ್ಟು ಯಾವ ವ್ಲಾಗಲ್ಲಿ ಸಿಗ್ತೀನಿ ಅಂತ ಅಂದರೆ, ಇನ್ನೊಂದು ವ್ಲಾಗ್ ಇದೆ, ಅದನ್ನ ಎಡಿಟ್ ಮಾಡಿ ಹಾಕಿಲ್ಲ ಗೈಸ್. ಪೊಟೇಟೊ ಕ್ರಂಚ್ ನಾಳೆ ಬಂದ್ರೆ ಪೊಟೇಟೊ ಕ್ರಂಚ್ ಮಾಡಿದ್ದೆ ಗೈಸ್. ಅದ್ರದ್ದು ವ್ಲಾಗ್ ಮಾಡಿದ್ದೀನಿ, ಆದರೆ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಏನಿದ್ರು ನಾನು ದಸರಾ ವ್ಲಾಗಲ್ಲೇ ಸಿಕ್ಕೋದು. ಅಲ್ಲಿವರೆಗೂ ಸಿ ಯು ಸೂನ್, ಬಾಯ್. ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಹೇಶ್ವರಿ ಸಿಹಿ ಚಾನಲ್. ಸಿ ಯು ಸೂನ್, ಬಾಯ್.